ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ CTET ಇದು ಕಾಲ್ಫರ್ ಆಗಿದೆ, ಹಾಗೆಯೇ ಡೇಟ್ ಕೂಡ ಅನೌನ್ಸ್ ಆಗಿದೆ ಫ್ರೆಂಡ್ಸ್. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಪಬ್ಲಿಕ್ ನೋಟಿಸ್, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸನ್ನು ಕೊಟ್ಟಿದ್ದಾರೆ ನೋಡಿ. ಸ್ಟಾರ್ಟ್ ಆಫ್ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಥ್ರೂ ದ CTET ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತಿಂದ ಶುರುವಾಗಿದೆ, ಅಪ್ಲೈ ಮಾಡ್ಬೋದು ನಾವು. ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಜೂನ್ 10ಗೆ ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆಯೇ ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ದ ಫೀಸನ್ನು ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಕೂಡ ಅವತ್ತೇ ಆಗಿರುತ್ತೆ, ಜೂನ್ 10 ಆಗಿರುತ್ತೆ. ಆನ್ಲೈನ್ ಕರೆಕ್ಷನ್ಸ್ ಇಫ್ ಎನಿ ಇನ್ ದ ಪರ್ಟಿಕ್ಯುಲರ್ ಅಪ್ಲೋಡೆಡ್ ಬೈ ದ ಕ್ಯಾಂಡಿಡೇಟ್ಸ್ ಅದು ಜೂನ್ 15. ಏನಾದರೂ ಅಪ್ಲೋಡ್ ಮಾಡಿ ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಟೈಮ್ ಇರುವಂಥದ್ದು 15ಇಂದ 18 ಜೂನ್. ನೆಕ್ಸ್ಟ್ ಡೌನ್ಲೋಡ್ ಅಡ್ಮಿಷನ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು 2 days ಬಿಫೋರ್ ದ ಡೇಟ್ ಆಫ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್ 6th ಸಂಡೇ ಆಗಿರುತ್ತೆ ಅದು. ನೆಕ್ಸ್ಟ್ ಡಿಕ್ಲರೇಷನ್ ಆಫ್ ದ ರಿಸಲ್ಟ್ ಬೈ ದ ಎಂಡ್ ಆಫ್ ದ ಅಕ್ಟೋಬರ್ ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಇದಿಷ್ಟು ಮಾಹಿತಿ ಯಾವುದ್ರ ಬಗ್ಗೆ ಅಪ್ಪ ಅಂತ ಹೇಳಿದ್ರೆ CTET ಬಗ್ಗೆ ಇರುವಂಥದ್ದು ಫ್ರೆಂಡ್ಸ್. ಸೊ ನಿಮಗೆ CTET ಸ್ಟೇಟಿನ TET, ನಮ್ಮ ಕರ್ನಾಟಕ ಸ್ಟೇಟಿನ TETಯನ್ನು ನೀವು ಬರೆಯೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಈ CTETನೂ ಕೂಡ ಕೆಲವರು ಬರೆಯೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಬರೆಯೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋಸಿಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.